ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಹೇಗೆ ಮಾಡಿದರೆ ಯಾವ ರೀತಿ ಕ್ರಿಸ್ಪಿನೆಸ್ ಬರ್ತದೆ ಮತ್ತು ಟೇಸ್ಟ್ ಹೇಗಿರ್ತದೆ ಅಂತ ಹೇಳ್ತೇನೆ. ಸೊ ಅದೇ ರೀತಿ ನೀವು ಮಾಡಿ ನೋಡಿ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಅಂದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಶೇರ್ ಮಾಡಿ. ಸೊ ಈಗ ಬೆಳ್ಳುಳ್ಳಿ ಕಬಾಬಿಗೆ ನಾನು 3 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದು ಸಿಪ್ಪೆ ತೆಗಿಲಿಲ್ಲ, ಹಾಗೆ ತುಂಬ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡಿ ಅದನ್ನು ಈ ರೀತಿ ಪ್ಲೇಟಲ್ಲಿ ಇಟ್ಟಿದ್ದೇನೆ, ಹರಡಿದ್ದೇನೆ ಅದರ ನೀರು ಒಣಗಲಿಕ್ಕೆ. ಸೊ ಇನ್ನು ನಾನು ಕಾಯಿ ಮೆಣಸು ತಗೊಂಡಿದ್ದೇನೆ, ಒಂದು 7ರಿಂದ 8 ತಗೊಂಡಿದ್ದೇನೆ. ಮತ್ತು ಕೊರಿಯಂಡರ್ ಲೀವ್ಸ್, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ನಾನೊಂದಿಷ್ಟು ತಗೊಂಡಿದ್ದೇನೆ ನೋಡಿ. ಮತ್ತು ಕರಿ ಲೀವ್ಸ್ ಮತ್ತು ಪುದೀನ ಮತ್ತು ಜಿಂಜರ್ 1 ಇಂಚಷ್ಟು ತಗೊಂಡಿದ್ದೇನೆ. ಗಾರ್ಲಿಕ್ ಹಾಗೆ ನಾನು ಹಾಕಿದ್ದೇನೆ ಸಿಪ್ಪೆ ತೆಗಿಯದೆ. ಸೊ ಇದನ್ನು ಒಟ್ಟಿಗೆ ಪೇಸ್ಟ್ ಮಾಡಬೇಕು. ಸೊ ಈಗ ನಾನು ಚಿಕನನ್ನು ಟರ್ಮರಿಕ್ ಪೌಡರ್ ಹಾಕಿ ಚೆಂದ ವಾಶ್ ಮಾಡಿ ಇಟ್ಟಿದ್ದೇನೆ. ಸೊ ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಅದೇ ಕೋಟಿಂಗಿಗಾಗಿ ನಾನು ಈ ಸ್ಪೂನ್ ತಗೊಂಡಿದ್ದೇನೆ. ಇದರಲ್ಲಿ ಒಂದು 4 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೇನೆ. ಮತ್ತು ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಮತ್ತು ರುಚಿಗೆ ಎಷ್ಟು ಬೇಕು ಸಾಲ್ಟ್ ಅಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 1/4 ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಒಂದು 1/4 ಸ್ಪೂನಷ್ಟು ಪೆಪ್ಪು, ಮತ್ತು ಒಂದು ಸ್ಪೂನಷ್ಟು ಚಿಕನ್ ಮಸಾಲ, ಮತ್ತು ಈಗ ಆಲ್ರೆಡಿ ಕಡ್ದಿಟ್ಟಂತಹ ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ ಆ ಮಸಾಲವನ್ನು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಆಗಬೇಕು. ಚಿಕನಲ್ಲಿ ಸಹ ಹಾಗೆ ಒಂದು ಸ್ವಲ್ಪ ಕೂಡ ನೀರಿರಬಾರ್ದು. ಇದು ಪೇಸ್ಟ್ ಮಾಡುವಾಗ ಕೂಡ ಹಾಗೆ ತುಂಬ ನಾವು ನೀರು ಸೇರಿಸಲಿಕ್ಕಿಲ್ಲ. ಬೇಕು ಅಂತ ಹೇಳಿದರೆ ಒಂದು 2 ಸ್ಪೂನಷ್ಟು ನೀರು ಹಾಕಿದರೆ ಆಯಿತು. ಮತ್ತೊಂದು ಎಗ್ಗನ್ನು ಕೂಡ ಹಾಕಿದ್ದೇನೆ, ಮತ್ತು ಒಂದು ಲಿಂಬೆ ಇದರ ರಸವನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸೆಟ್ಟಾದ ನಂತರ ಚಿಕನನ್ನು ಹಾಕಬೇಕು. ಚಿಕನ್ ಅಂದರೆ ಮ್ಯಾರಿನೇಟ್ ಮಾಡಿ ಇಡಬೇಕು, ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಆವಾಗಲೇ ಮಾಡಿದರೆ ಅದಕ್ಕೆ ಮಸಾಲೆ ಹಿಡ್ದಿರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು 2 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಅದಕ್ಕೋಸ್ಕರ ನಾನೀಗ ಇದನ್ನು ಚಿಕನ್ ಹಾಕಿ ಮಿಕ್ಸ್ ಮಾಡಿ ನಾನೊಂದು 4 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ, ಇಡಬೇಕು ಫ್ರಿಜ್ಜಲ್ಲಿ. ಸೊ ಅದು ಚಿಕನಿಗೆ ಎಲ್ಲ ಎಳಿಬೇಕು ಮಸಾಲೆ. ಸೊ ನಾನೊಂದು 4 ಅವರ್ಸ್ ಇಟ್ಟಿದ್ದೇನೆ. ಈಗ ಶಾಲೋ ಫ್ರೈ ಮಾಡ್ಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು. ಈ ರೀತಿ ಮಾಡಿ ಈಗ ಅದಕ್ಕೆ ಸ್ಮೋಕಿ ಕೊಡಬೇಕು. ಸೊ ಸ್ವಲ್ಪ ಗೀ ಹಾಕಿ ಅದು ಉಂಟಲ್ಲ ಕಣಲು, ಅದನ್ನು ಹಾಕಿದರೆ ಆಯಿತು. ಬೆಂಕಿಯ ಕೆಂಡ ಹಾಕಿದ ತಕ್ಷಣ ಸ್ವಲ್ಪ ಆಯಿಲ್ ಹಾಕಿ ಆವಾಗಲೇ ಮುಚ್ಚಿಡಬೇಕು. ಒಂದು 10 ಮಿನಿಟ್ಸ್ ದಮ್ ಇಡುವ ಹಾಗೆ ಇಡಬೇಕು. ಅದು ಸ್ಮೋಕಿ ಸ್ಮೆಲ್ ಫುಲ್ ಹರಡಿ ತುಂಬ ಚೆನ್ನಾಗಿರ್ತದೆ, ಟೇಸ್ಟಿ ಕೂಡ ಇರ್ತದೆ. ಸೊ ಒಂಥರ ಟಿಕ್ಕ ಥರ ಆಗ್ತದೆ. ಸೊ ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು.